ನೋಡಿ, ನೀವು ಕ್ಯಾಪ್ಕಟ್ನಲ್ಲಿ ಬೇಕಾದ್ರೆ ಮಾಡ್ಬೋದು, ಹಾಗೆ ಕೈನ್ ಮಾಸ್ಟರ್ ಮೇಲೆ ಕೂಡ ಮಾಡ್ಬೋದು. ನಾನು ಕ್ಯಾಪ್ಕಟ್ನಲ್ಲಿ ಮಾಡ್ತೀನಿ, ಅದಕ್ಕೆ ಕ್ಯಾಪ್ಕಟ್ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ವಿಡಿಯೋ ಎಡಿಟ್ ಮಾಡ್ತಿರಲ್ಲ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಾನು ಆಲ್ರೆಡಿ ಈಗ ಮಾಡ್ಕೊತೀನಿ ನೋಡಿ. ಈ ಥರ ವಿಡಿಯೋ ಇದೆ, ಇದು 1 ನಿಮಿಷ 16 ಸೆಕೆಂಡ್ ಇದೆ ನೋಡಿ. ಈಗ ನೋಡಿ ಕೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹಾಗೆ ಇಲ್ಲಿ ಅಡ್ಜಸ್ಟ್ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು, ಮತ್ತು ಈಗ ನೋಡಿ ಯಾವ ಥರ ಅಂದರೆ ಬ್ಲ್ಯಾಕ್ಸ್ ನೋಡಿ, ಈ ಥರ ವೈಟ್ಸ್ ಈ ಥರ ಡೌನ್ ಮಾಡ್ಕೊಳ್ಳಿ. ಹಾಗೆ ಶಾಡೋ ಕೂಡ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಹೈಲೈಟ್ ಕೂಡ, ಮತ್ತು ಕ್ಲಾರಿಟಿನೂ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೋಬೇಡಿ. ಹಾಗೆ ಶಾರ್ಪನ್ ಕೂಡ ಹಾಗೆ, ಮತ್ತು ಬ್ರೈಟ್ನೆಸ್ ನೋಡಿ ಈ ಥರ ಸ್ವಲ್ಪ ಫೇಸ್ ಕಾಣುವಷ್ಟು ಇಟ್ಕೊಳ್ಳಿ. ಈ ಥರ ಆಗಿದೆ ನೋಡಿ. ಹಾಗೆ ಈ ವಾಯ್ಸ್ನ ಕ್ಲಿಯರ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ರೆಡ್ಯೂಸ್ ನಾಯ್ಸ್ ಅಂತ ಆಪ್ಷನ್ ಇದೆ, ಇದನ್ನು ಕೂಡ ನೀವು ಮಾಡ್ಕೊಂಡ್ರೆ ನಡೀತದೆ. ಇಲ್ಲಾಂದರೆ ಇಲ್ಲಿ ಎನ್ಹಾನ್ಸ್ ವಾಯ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅದು ಆಲ್ರೆಡಿ ಬಂದಿರ್ತದೆ, ಈ ಥರ ನೀವು ಕ್ಲಿಕ್ ಮಾಡ್ಕೊಂಡು ಎನ್ಹಾನ್ಸ್ ಮಾಡ್ಕೋಬೇಕು. ಸ್ವಲ್ಪ 1 ನಿಮಿಷ ವೇಟ್ ಮಾಡಿದ್ರೆ ಆಯಿತು, ಎನ್ಹಾನ್ಸ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು. ಈ ಥರ ಎನ್ಹಾನ್ಸ್ ಆಗಿದೆ ನೋಡಿ. ಹಾಗೆ ಇಲ್ಲಿ ನೀವು ಟೆಕ್ಸ್ಟ್ ಹಾಕಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಡ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಯಾಪ್ಕಟ್ ಅಂತ ನಾನು ಟೆಕ್ಸ್ಟ್ ಮಾಡ್ತಾಯಿದ್ದೀನಿ. ಸ್ಟೈಲ್ ನೋಡಿ, ಎಫೆಕ್ಟ್ ನೋಡಿ ಯಾವ ಥರ, ಇಲ್ಲಿ ಭಾಳಷ್ಟು ಎಫೆಕ್ಟ್ ಇವೆ, ನಿಮಗೆ ಯಾವ ಬೇಕಂತ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋದಂದರೆ ಇದೆ ನೋಡಿ, ಬೇಸಿಕ್ ಈ ಥರ ಇದೆ. ಕಲರ್ಸ್, ಎನಿಮೇಷನ್, ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಫಾಂಟ್ಸ್ ಕೂಡ ನೋಡಿ ಯಾವ ಥರ ಇದೆ ಈ ಥರ. ಹಾಗೆ ಇಲ್ಲಿ ಅನಿಮೇಷನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾವ ಥರ ಬೇಕಂತ ಇಲ್ಲಿ ನೋಡಿ ಈ ಥರ ನೀವು ಅನಿಮೇಷನ್ ಹಾಕ್ಕೊಳ್ಳಿ. ನೋಡಿ ಅಲ್ಲಿ ಫಾಲೋವರ್ಸ್ನ ಹೇಗೆ ಈ ಥರ ನೀವು ಕ್ಯಾಪ್ಕಟ್ ಅಂತ ಹಾಕೋಬೋದು, ಇಲ್ಲಾಂದರೆ ಇಲ್ಲಿ ಎಡಿಟ್ ಆಪ್ಷನ್ ಅನಿಮೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಂತಲ್ಲಿ ಟೈಪ್ ಮಾಡಿ, ಹಾಗೆ ಈ ಥರ ನೋಡಿ ನೋಡ್ರೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ನ ಇಲ್ಲಿ ಬೇಕಾದರೆ ನೀವು ಸೌಂಡ್ ಎಫೆಕ್ಟ್ ನೋಡಿ ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ಆಡಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಸೌಂಡ್ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸಾಕಷ್ಟು ನೋಡಿ. ಈ ಸೌಂಡ್ ಎಫೆಕ್ಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ, ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ. ಸೆಟ್ ಮಾಡ್ಕೊಳ್ಳಿ ಇದನ್ನ ಕರೆಕ್ಟಾಗಿ. ಇನ್ಸ್ಟಾಗ್ರಾಮ್ನಲ್ಲಿ ಈ ಟೆಕ್ಸ್ಟ್ ಅನಿಮೇಷನ್ ಚೇಂಜ್ ಮಾಡ್ಕೊಳ್ಳಿ, ಯಾಕಂದರೆ ಸಾಂಗ್ ತಕ್ಕಂಗೆ ನೀವು ಟೆಕ್ಸ್ಟ್ ಅನಿಮೇಷನ್ನ ಚೇಂಜ್ ಮಾಡ್ಕೋಬೇಕು ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ನ ಹೇಗೆ 10 ರೂಪಾಯಿಗೆ 10K ಫಾಲೋವರ್ಸ್ ಮಾಡಿದೆ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇಲ್ಲಿ ನೋಡಿ, ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಮ್ಮ ಚಾನಲ್ನ ಇಲ್ಲಿ ಇಮೇಜ್ ಹಾಕ್ಬೇಕಾಗುತ್ತೆ, ಅದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಯಾವ ಥರ ಅಂತ, ಅದು ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ನೋಡಿ. ಈಗ ನೋಡಿ ಈ ಥರ ಇದೆ. ಇಲ್ಲಿ ಇದನ್ನ ಚಿಕ್ಕದು ಮಾಡ್ಕೊಂಡು ಈಗ ನೋಡಿ ಇಲ್ಲಿ ರಿಮೂವ್ ಈಜಿ ಅಂತ ಇದೆ, ಇಲ್ಲಿ ಕ್ರೋಮಾ ಕೀ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ ಗ್ರೀನ್ ಕಲರ್ ಮೇಲೆ ಇಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಈ ಥರ ಆಗಿದೆ. ಹಾಗೆ ಇದನ್ನ ಸೌಂಡ್ ಕೂಡ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ ಈ ಥರ ಆಗಿದೆ. ಈಗ
ಹಾಗೆ ನೀವು ಈಗ ಹಿಂದಿನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ರಿಮೂವ್ ಬೀಜ ಅಂತ ಕ್ಲಿಕ್ ಮಾಡಿ ಆಟೋ ರಿಮೂವಲ್ ಅಂತ ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದು ಡೈರೆಕ್ಟ್ ತಾನೇ ಈ ಥರ ಆಗುತ್ತೆ. ಹಾಗೆ ನೀವು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಬೇಕಂದ್ರೆ ಈಗ ನೋಡಿ ಆ್ಯಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ಪಿನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ, ಫೋಟೋಸ್ ಅಂತ ಕ್ಲಿಕ್ ಮಾಡಿ, ಈ ಥರ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಇದನ್ನ ನೀವು ಏನು ಮಾಡ್ಬೇಕಂದ್ರೆ ಓವರ್ಲೇ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಇದನ್ನ ನೀವು ಮೇನ್ ಟ್ರ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಓವರ್ಲೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ತೊಗೊಂಬನ್ನಿ. ಈ ಥರ ನೋಡಿ ಆಯಿತು. ಬ್ಯಾಕ್ಗ್ರೌಂಡ್ ಈ ಥರ ರೆಡಿ ಆಯಿತು ನೋಡಿ. ಅದೇ ನಿಮಗೆ ಪೂರ್ತಿ ಇಟ್ಕೋಬೇಕಂದ್ರೆ ಪೂರ್ತಿನೇ ಇಟ್ಕೊಳ್ಳಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬ್ಯಾಕ್ಗ್ರೌಂಡ್ ರೆಡಿ ಆಗುತ್ತೆ. ಆದಷ್ಟು ನೀವು ಲೈಟ್ ಬ್ಯಾಕ್ಗ್ರೌಂಡ್ನೇ ಇಟ್ಕೊಳ್ಳಿ. ಯಾಕಂದರೆ ನೋಡಿ ಆ ವಿಡಿಯೋ ಕ್ವಾಲಿಟಿಗೆ ಅದು ಹೊಂದ್ಕೋಬೇಕು. ಅದಕ್ಕೆ ನೋಡಿ ಈ ಥರ ನಿಮಗೆ ಬೇಡಂದರೆ ಇದನ್ನು ಅಂಡೋ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ. ಹಾಗೆ ಪೇಸ್ನ ಸ್ಮೂತ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ರಿಟಚ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪೇಸ್ಟ್ ಸ್ಮೂತ್ ಅಂತ ಆಪ್ಷನ್ ಇದೆ ನೋಡಿ. ಈ ಥರ ಸ್ಮೂತ್ ಆಗುತ್ತೆ ನೋಡಿ. ಮತ್ತು ಈ ಥರ ಆಪ್ಷನ್ ಇವನ್ನೆಲ್ಲ ಬಿಟ್ಬಿಡಿ. ಹಾಗೆ ಪೇಸ್ಟ್ನ ನೋಡಿ ಈ ಥರ ಸ್ಮೂತ್ ಮಾಡ್ಕೊಳ್ಳಿ, ರೈಟ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಆಗಿದೆ ನೋಡಿ. ಹಾಗೆ ನೀವು ಇಲ್ಲಿ ಹೇರ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ ಸೈಜ್, ಡಿಸ್ಟೆನ್ಸ್, ಮೇಕಪ್, ಇಲ್ಲಿ ಆ ಥರ ಆಪ್ಷನ್ ಇಲ್ಲ. ಹಾಗೆ ನೀವು ಇಲ್ಲಿ ಸಿಂಪಲ್ ಎಫೆಕ್ಟ್ ಹಾಕ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವಿಡಿಯೋ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸಾಕಷ್ಟು ಎಫೆಕ್ಟ್ ಇವೆ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಎಫೆಕ್ಟ್ ಹಾಕಬೇಕು. ಈಗ ನೋಡಿ ಗ್ಲೋ ಎಫೆಕ್ಟ್ ಕೂಡ ಇದೆ. ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ಸೊ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ ನಮಗೆ. ಹಾಗೆ ಲೈಕ್ ಮಾಡಿ. ಮತ್ತು ಆ ಎಫೆಕ್ಟ್ ಬೇಡಂದರೆ ಅಂಡೋ ಮಾಡ್ಕೊಳ್ಳಿ. ಮತ್ತು ಬೇರೆ ಎಫೆಕ್ಟ್ ನೋಡಿ ಯಾವ ಥರ, ಈ ಥರ ಎಫೆಕ್ಟ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಎಫೆಕ್ಟ್ ಯೂಸ್ ಮಾಡ್ಕೊಳ್ಳಿ. ಈ ಎಫೆಕ್ಟ್ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ. ಸೊ ಫ್ರೆಂಡ್ಸ್, ಈ ಥರ ವಿಡಿಯೋ ನೀವು ಎಡಿಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಟೆಕ್ ರಿಲೇಟೆಡ್ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.